ಈ ಕ್ಲಾಕನ್ನು ನೋಡಿದಾಗ ನಿಮಗೆ ಗೊತ್ತಾಗಿರ್ಬೋದಲ್ಲ ನಾನು ಎಲ್ಲಿದ್ದೀನಿ ಅಂತ ಹೇಳಿ. ನಾನಿದ್ದೇನೆ ಸ್ಟೇಟ್ ಬ್ಯಾಂಕಲ್ಲಿ, ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಮಾರ್ಕೆಟಲ್ಲಿ ಇದ್ದೇನೆ. ನಾನಿಲ್ಲಿ ಬರುವಾಗ ನಾನೊಂದು ಚೇಂಜಸ್ ನೋಡಿದೆ. ಈ ಸ್ಟ್ರೀಟಲ್ಲಿ ಮೊದಲು ಏನೂ ಮಾರ್ತಾ ಇರಲಿಲ್ಲ, ಖಾಲಿಯಾಗಿತ್ತು. ಆದರೆ ಈಗ ಈ ಸ್ಟ್ರೀಟ್ ಫುಲ್ ವೆಂಡರ್ಸಿಂದ ಕೂಡಿದೆ. ಲೈಕ್ ಬಟ್ಟೆಗಳು, ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅಥವಾ ಮನೆ ಸಾಮಾನುಗಳೇನಾದರೂ ಆಗಿರ್ಬೋದು, ಪದಾರ್ಥಕ್ಕೆ ಗ್ರಾಸರೀಸ್ ಆಗಿರ್ಬೋದು, ಏನೂ ಆಗಿರ್ಬೋದು, ಎಲ್ಲನೂ ಇಲ್ಲಿ ಸೇಲ್ ಮಾಡ್ಕೊಂಡಿದ್ದಾರೆ. ನನಗೆ ನೋಡಿ ಆಶ್ಚರ್ಯ ಆಯಿತು. ಯಾಕೆಂದರೆ ಇಷ್ಟರ ತನಕ ಇದೆಲ್ಲ ಇಲ್ಲೇ ಇರಲಿಲ್ಲ ನಾನು ಮಂಗಳೂರಲ್ಲೇ ಇರುವಾಗ. ಆದರೆ ಇದಕ್ಕೆ ಎಲ್ಲನೂ ಬಂದಿದೆ ಅಂತ ಹೇಳಿ ಸ್ವಲ್ಪ ಆಶ್ಚರ್ಯ ಆಯಿತು. ನನಗೆ ಅನಿಸುತ್ತೆ ನಮ್ಮದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಮಾರ್ಕೆಟ್ ಬಿಲ್ಡಿಂಗನ್ನು ಈಗ ತೆಗೆದಿದ್ದಾರೆ, ಹಾಗೆ ಅಲ್ಲಿಂದ ಎಲ್ಲ ವೆಂಡರ್ಸ್ ಇಲ್ಲಿ ಬಂದಿದ್ದಾರೆ ಅಂತ. ಸೊ ಆದ್ದರಿಂದ ಎಲ್ಲ ಜನರು ಇಲ್ಲಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಅಥವಾ ತರಕಾರಿ ಏನಿದೆ ಅದು ತುಂಬ ಫ್ರೆಶ್ ಆಗಿದೆ, ನೋಡುವಾಗಲೇ ಗೊತ್ತಾಗುತ್ತೆ. ಆದರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಪರ್ಚೇಸ್ ಮಾಡುವಾಗ. ಯಾಕೆಂದರೆ ಅವರು ಎಲ್ಲಿಂದ ತರ್ತಾರೆ, ಹೇಗೆ ತರ್ತಾರೆ ಅಂತೇಳಿ ನಮಗೆ ಅಷ್ಟು ಗೊತ್ತಾಗಿರೋದಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಆಯ್ಕೆ ಮಾಡುವಾಗ ಜಾಗೃತರಾಗಿರಬೇಕಾಗುತ್ತೆ. ಆ್ಯಕ್ಚುಲಿ ನಾನು ಮಂಗಳೂರಿಗೆ ಬಂದ ಕಾರಣ ನನಗೆ ಫಿಶ್ ಮಾರ್ಕೆಟಿಗೆ ಹೋಗಲಿಕ್ಕೆ ಬೇಕಿತ್ತು. ಮೀನು ಮಾರ್ಕೆಟಿಂದ ಸ್ವಲ್ಪ ಮೀನು ತರೋಣ ಅಂತ. ಆದರೆ ನನಗೆ ಇಲ್ಲಿಂದ ಪಾಸ್ ಆಗುವಾಗ ನಾನು ನೋಡಿದ್ದು ಇಲ್ಲಿ ಜನಜಂಗುಳಿ, ಈ ವೆಂಡರ್ಸ್ ಹಾಗೂ ಇದನ್ನೆಲ್ಲ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು, ಆಯಿತಾ. ಆದ್ದರಿಂದ ಇದು ಸರ್ವಿಸ್ ಬಸ್ ಸ್ಟೇಷನ್. ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡೋಣ, ನಿಮಗೆ ತಿಳಿಸೋಣ ಅಂತ ಹೇಳಿ ನನಗೆ ಅನ್ನಿಸ್ತು. ಸೊ ಹೀಗೆ ಸ್ಟ್ರೀಟ್ ವೆಂಡರ್ಸ್ ಇರ್ತಾರಲ್ವ, ಅವರು ಕೆಲವು ಐಟಮ್ಗಳನ್ನು ಇಲ್ಲಿ ಸೇಲ್ ಮಾಡ್ತಾರೆ. ಈ ಗ್ರಾಸರೀಸ್ ಐಟಮ್ ಎಸ್ಪೆಷಲಿ ಎಲ್ಲಿಂದ ತರ್ತಾರೆ, ಅಥವಾ ಅದು ಎಕ್ಸ್ಪೈರಿ ಆದ ಗ್ರಾಸರಿ ಐಟಮ್ಸಾ ಏನು ಅಂತ ನಮಗೆ ಗೊತ್ತಾಗಲ್ಲ. ಸೊ ನೀವು ಖರೀದಿಸೋದಾದರೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಜಾಗೃತರಾಗಿರಿ, ಚೆನ್ನಾಗಿ ವಾಶ್ ಮಾಡಿ ನಾವು ಯೂಸ್ ಮಾಡಬೇಕಾಗತ್ತೆ. ಹಾಗೂ ಇದು ಆ್ಯಸ್ ಯೂಶ್ವಲ್ ಮೊದಲಿಂದನೂ ಇತ್ತು ಫ್ಲವರ್ ಮಾರ್ಕೆಟ್. ಇಲ್ಲೆಲ್ಲ ಟೈಪಿನ ಫ್ಲವರ್ಸ್, ಮಾಲೆಗಳು, ನಿಮಗೇನು ಬೇಕು ಅದೆಲ್ಲ ಸೇಲ್ ಮಾಡ್ತಾರೆ. ಹಾಗೂ ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋಗುವಾಗ ನಮಗೆ ಇಲ್ಲಿ ಸಿಗುತ್ತೆ ಬಸ್ ಸ್ಟ್ಯಾಂಡ್. ಈಗ ಈ ಬಸ್ ಸ್ಟ್ಯಾಂಡ್ ಮೊದಲು ಸರ್ವಿಸ್ ಬಸ್ ಸ್ಟ್ಯಾಂಡ್ ಆಗಿತ್ತು, ಆದರೆ ಈಗ ಎಲ್ಲ ಬಸ್ಗಳು ಇಲ್ಲಿ ನಿಲ್ತವೆ ಅಂತೆ. ನಾನು ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲಿದ್ದೇನೆ. ನೋಡಿದೆ, ಒಂದು ಸೀಟ್ ಇಲ್ಲ, ಆಯಿತಾ. ಫುಲ್ಲು ಪಾಪ ಜನರೆಲ್ಲರೂ ನಿಂತಿದ್ದಾರೆ. ಇಲ್ಲಿ ಬಸ್ ಎಲ್ಲ ಬಂದು ನಿಂತಿದೆ, ಆದರೆ ಒಂದು ಸೀಟ್ ಇಲ್ಲ, ಗೊತ್ತಾ. ಎಷ್ಟೊಂದು ಕಷ್ಟ. ಹಲೋ, ನಮಸ್ಕಾರ, ನಾನು ಪ್ರಿಯಾ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸಂಡೇ, ನಾನು ಸ್ಟೇಟ್ ಬ್ಯಾಂಕ್ ಮಾರ್ಕೆಟಿಗೆ ಬಂದಿದ್ದೇನೆ. ಸಂಡೇ ಬಜಾರ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ತೋರಿಸ್ತೇನೆ ನಮ್ಮ ಮಂಗಳೂರಿದ್ದು ಸ್ಟೇಟ್ ಬ್ಯಾಂಕ್ ಹೇಗಿರುತ್ತೆ ಅಂತ. ಹಾಗೂ ನನಗೆ ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲಿದ್ದೇನೆ, ಆಯಿತಾ. ಆದರೆ ಇಲ್ಲಿ ಸೀಟೇ ಇಲ್ಲ, ಯಾವುದೊಂದು ಸೀಟ್ ಕೂಡ ಇಲ್ಲ. ಯಾಕೆ ಗೌರ್ಮೆಂಟ್ ಒಂದು ಸೀಟ್ ಮಾಡಿಲ್ಲ ಅಂತಲೇ ಗೊತ್ತಿಲ್ಲ. ಓಕೆ, ಎನಿವೆ, ನಾನು ಮಾರ್ಕೆಟಿಗೆ ಬಂದಿದ್ದೆ. ನನ್ನ ಅಕ್ಕನಿಗೆ ಕಾಯ್ತಾ ಇದ್ದೇನೆ, ಅಕ್ಕ ಬರ್ತಾಳೆ ಅಂತ ಹೇಳಿದಾಳೆ. ನನಗೆ ಕ್ರ್ಯಾಬ್ ಬೇಕು, ಹಾಗೆ ಕ್ರ್ಯಾಬನ್ನು ತಗೊಳ್ಳಿಕ್ಕೆ ನಾನು ಕೇಳಿದೆ ಒಂದು 3 ಕಡೆ. ಹಾಗೂ ನೀವು ವಿಡಿಯೋದಲ್ಲಿ ನೋಡ್ತೀರಾ ಏನೆಲ್ಲ ಮೀನಿದೆ. ನಾವು ಮೀನು ನೋಡಿದೆ, ಆಯಿತಾ, ಮುಗುಡು ಅಂತ ಹೇಳಿ. ಅದು ಸಿಹಿ ಮೀನಲ್ಲ, ಅದು ಅವರು ಏನು ಹೇಳ್ತಾರೆ, ಚಿಕ್ಕ ಚಿಕ್ಕ ಪಾಂಡ್ ಇರುತ್ತಲ್ಲ ಅದರದ್ದು ಮೀನು. ನಾನು ನಿಮಗೆ ತೋರಿಸ್ತೇನೆ, ಅದನ್ನೆಲ್ಲ ನೋಡಿ ಬನ್ನಿ. ಓಕೆ. ಮೀನು ಮಾರ್ಕೆಟ್ನ ಹಿಂದುಗಡೆನೇ ಈ ಸೆಕ್ಷನ್ ಇದೆ. ಇಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ನಿಲ್ಲುತ್ತೆ. ನಾನು ಅಲ್ಲಿಂದ ಸ್ವಲ್ಪ ಒಳಗಡೆ ಹೋದರೆ ನಾನು ಫಿಶ್ ಮಾರ್ಕೆಟ್ಗೆ ಹೋಗ್ತೀನಿ. ಸೊ ಫಸ್ಟ್ ಬಂದಿರೋದು ನಾನು ಇಲ್ಲಿ ಒಣ ಮೀನಿನ ಮಾರ್ಕೆಟಲ್ಲಿ. ಈ ಒಣ ಮೀನಿನ ಮಾರ್ಕೆಟಲ್ಲಿ 1-2 ಶಾಪ್ ಮಾತ್ರ ಓಪನ್ ಇತ್ತು. ಯಾಕೆಂದರೆ ನಾನು ಬಂದದ್ದು ಅರೌಂಡ್ 9 ಗಂಟೆಗೆ, ಮಾರ್ನಿಂಗ್, ಸಂಡೇ ಅದೂ. ಸೊ ಕೆಲವರು ಬಂದಿರಲಿಲ್ಲ. ಹಾಗೂ ಮೀನಿನ ಮಾರ್ಕೆಟ್ ಫುಲ್ಲ ಖಾಲಿ ಅಂತ ಅನ್ನಿಸ್ತಾ ಇತ್ತು. ಸೊ ನಾನಿಲ್ಲಿ ನೋಡಿದಾಗ ವೆರೈಟಿ ಆಫ್ ಒಣ ಮೀನಿತ್ತು. ಆದರೆ ಅದರ ಮೊದಲು ನಾನು ಎಂಟರ್ ಆಗುವಾಗ ಏನು ಸ್ಮೆಲ್ ಬಂದಲ್ವಾ, ವಾವ್ ಅಂತ ಅನ್ನಿಸ್ತು, ಆಯಿತಾ. ನಾವು ಮಂಗಳೂರಲ್ಲಿದ್ದು ಮೀನನ್ನು ತಿಂದು ಬೆಳೆದವರು. ಸೊ ಹಾಗೆ ಈ ಪರಿಮಳ, ಈ ಸ್ಮೆಲ್ಲೆಲ್ಲ ನಮಗೆ ಬರುವಾಗ ತುಂಬ ಖುಷಿ ಅನ್ನುತ್ತೆ. ಆ ವೈಬೇ ಬೇರೆ ಇರುತ್ತೆ, ಆಯಿತಾ.
ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗುವಾಗ ನೆಕ್ಸ್ಟ್ ಸೆಕ್ಷನ್ ಸಿಗೋದೆ ಮೀನಿನ ಮಾರ್ಕೆಟ್. ನಾನು ಹೋಗುವಾಗ ಅಲ್ಲಿ ತುಂಬ ಆಶ್ಚರ್ಯ ಆಯಿತು, ಇದು ಏನು ಮೀನು ಅಂತ ಅಂದ್ಕೊಂಡೆ. ನಾನು ನೋಡಿದ್ದೀನಿ ಈ ಮೀನನ್ನು, ಆದರೆ ಈಗ ಇಲ್ಲಿ ಸೇಲ್ ಮಾಡೋದನ್ನು ಫಸ್ಟ್ ಟೈಮ್ ನೋಡೋದು. ಇದ್ಯಾವ ಮೀನು? ಮುಗುಡನಾ? ಎಷ್ಟು ದೊಡ್ಡದು? ಹಾಂ. ಎಷ್ಟು ಮುಗುಡಿಗೆ? ನೀವು ಹೇಳಿ ಹೋದರೆ ನಂಗೆ ಗೊತ್ತಿಲ್ಲ, ನಾನು ತಗೊಳ್ಳಲ್ಲ ಅಷ್ಟೇ. 450? ಇದು ಕಿಲೋ ಲೆಕ್ಕದಲ್ಲಿ ಕೊಡಲ್ವಾ ನೀವು? ಒಂದು ಫುಲ್ ಕೊಡ್ತೀರಾ? 1 ಕಿಲೋ ಅಲ್ಲಲ್ಲ, ನನಗೆ ಬೇಡ. ಓಹೋ 1 ಕಿಲೋ ಬೇಕಾ? 150 ರೂಪಾಯಿ. ನನಗೆ ಬೇಡ, ನಾನು ಕೇಳಿದ್ದೆ ಅಷ್ಟೇ. ಎಲ್ಲಿಂದ ತಂದು ಬಂದ್ರಿ ಇದೆಲ್ಲ? ಸೈಪುಜ ಇದು ಸಾಂಕದಿನ ಇದು ಅಥವಾ ವಿಂಚ? ಐಕೆ ಇದು ಕೊಡತ್ತೆ ಇಡೇ ಪಪ್ಪರ ಉಪ್ಪುವಾರ ಅನ್ಕಲು ಮಾರದ ಸಂಡೇ ಮಾತ್ರನಾ? ಓಹೋ ಒರ್ಚಿ ಅಂಕಲ್ ತಿಂದು ಗೊತ್ತಿದೆ ಎಂಕ್ಲಿಗೆ ಎಂಚ ಇದು ಮಾಡ್ಕೊಡತ್ತೆ, ಕಜಿಪ್ ಮಾಡ್ಕೊಡತ್ತೆ ಎಂಕ್ಲೆ ತಿಂದು ಗೊತ್ತಿಜ್ಜಿ, ಕಜಿಪ್ ಮಂತದ್ದು ಗೊತ್ತಿಜ್ಜಿ. ಓಕೆ ಸೇಲ್ ಅದು ಪೂಪುಂಡೆ ಪೂರ? ಹಾಂ ಆಮೇಲೆ ಆಯ್ತಾ? ಓಕೆ ಓಕೆ ಓಕೆ. ಇದು ಕೆ ಜಿಗೆ ಏತು 45? ಹಾಂ ಬೊಕ್ಕ ಏತು ಬೊಕ್ಕ 35ನಾ ಕೆ ಜಿಗ? ಒಂದೊಂದು ಕೆ ಜಿ ಏತುಂಡು? ಹಾಂ ಅಪ್ಪ ಗೀರ್ ಐತಿನ ಅಂಚ ನಾನು ಆರು ಐತೆ ನಾನು ಇರ್ತೀನಿ. ಈ ಮೀನುಗಾರರ ಹತ್ರ ಮಾತನಾಡಿ ತುಂಬ ಖುಷಿ ಆಯಿತು ಆಯಿತಾ. ಅವರು ಯೂಟ್ಯೂಬ್ ಬಗ್ಗೆ ಏನು ಹೇಳಿದರು ಅಂತ ಹೇಳಿ ಒಂದು ಬ್ಲೂಪರ್ ಎಟ್ ದಿ ಎಂಡ್ ನಾನು ಹಾಕಿದ್ದೇನೆ, ಪ್ಲೀಸ್ ನೋಡಿ. ಇದು ಮೀನು ಮೊಡಂಜಿರ ಇನ್ನೊಂದು ಎತ್ತು ತೂವಲಿಯಾ ಜೀವುಂಡ? ಅಯ್ಯೋ ಸೈಪುಜ ಲೇಪಲ್ ಉಪ್ಪುಜಾರ ಇಡೆ ಲೇಪಲ್ ಉಪ್ಪುಜಾರ ಇಂದಿಲ್ಲ ಇಂದಿಲ್ಲ ಸುದೇತಲನ ಇನ್ನು ಸಾಂಕನಿ ಮೀನತ್ತೆ ನಿಜ ದಾದ ಪನ್ಪೇರಿ ಈ ಮೀನಿಗೆ ಕಲ್ಲೇರು ಇಂದು ಜೀವಂಡಿ. ಸೊ ಈ ಸೆಕ್ಷನಲ್ಲಿ ಇರೋದೆಲ್ಲನೂ ರಿವರ್ ಫಿಶ್, ಎಲ್ಲನೂ ಜೀವ ಇತ್ತು. ನೋಡಿ ತುಂಬ ಬೇಜಾರಾಗುತ್ತೆ ಅವುಗಳನ್ನು, ಬಿಕಾಸ್ ನಾವು ಮನುಷ್ಯರು ಅವುಗಳನ್ನು ತಿಂತೀವಲ್ವ. ಆದರೆ ಏನು ಮಾಡೋದು, ಒಂದು ಲೈಫ್ ಸೈಕಲ್ ಅಂತ ಒಂದು ಇದೆ ಈ ಭೂಮಿಯಲ್ಲಿ. ಆ ಲೈಫ್ ಸೈಕಲ್ ಪ್ರಕಾರ ಇದನ್ನೆಲ್ಲ ನಾವು ಮಾಡಲೇಬೇಕು, ಇದು ಎಲ್ಲ ಆಗಲೇಬೇಕು, ಹಾಗೂ ಅದಕ್ಕೆ ನಾವು ಹೊಂದ್ಕೊಂಡು ಹೋಗಲೇಬೇಕು. ಸೊ ನಾವೇನು ಮಾಡಲಿಕ್ಕೂ ಆಗಲ್ಲ. ನಿಮ್ದ ಬೇಡ ಬೇಡ, ನಾನು ಜಸ್ಟ್ ಮುಟ್ಟು ನೋಡಿದ್ದೆ. ಏನು ಮುಗುಡು ಅಂತ ಹೇಳ್ತಾರ? ಒಂದು ತೋರಿಸ್ತೀರ ಎತ್ತಿ ಅದು ಜಾರುತ್ತಾ? ಆ ಪ್ಲೇಯರು ವೆರೈಟೀಸ್ ಆಫ್ ಮೀನುಗಳು ಇದ್ದವು. ಒಂದು ಕಡೆ ಹೋಗುವಾಗ ಇನ್ನೊಬ್ಬರು ಕರಿತಿದ್ರು, ಇನ್ನೊಂದು ಕಡೆ ಹೋಗುವಾಗ ಇನ್ನೊಬ್ಬರು ಕರಿತಿದ್ರು. ಆದರೆ ರೇಟ್ ಮಾತ್ರ ತುಂಬಾ ಜಾಸ್ತಿ. ಮೀನು ಏತಿಗ ಜಾಸ್ತಿ ಆತಲೆ. ನಾನು ಈ ದೊಡ್ಡ ಮೀನಿದೆ ಅಲ್ಲ, ಸಿಯರ್ ಫಿಶ್,
ಅದನ್ನು ತಗೊಳ್ಬೇಕು ಅಂತ ಹೋದೆ, ಆದರೆ ಅಲ್ಲಿ ಪ್ರೈಸ್ ತುಂಬ ಜಾಸ್ತಿ ಇತ್ತು. ಅದು ಸೇಮ್ ಪ್ರೈಸಲ್ಲಿ ನಮಗೆ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ. ಸೊ ಫ್ರೆಶ್ ಆಗಿ ತಗೊಂಡು ಆಮೇಲೆ ತಿನ್ನೋಣ ಅಂತ ಹೇಳಿ ಅದನ್ನು ಬಿಟ್ಟು ಬಂದೆ. ಎಂಚ ಆಂಟಿ ಜೀವ ಉಂಡು ಏ ಪತ್ತಲಿಯಾ ಚುಚ್ಚುವ ಆಯ್ಕ ಒಂತೆ ಬಲ ಇಜ್ಜಿ ಒಂತೆ ಬಲ. ನೀವಿಲ್ಲಿ ಏನು ಕ್ರ್ಯಾಬ್ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಜಂಜಿ ಅಥವಾ ಏಡಿ ಅಂತ ಹೇಳ್ತೀವಿ. ಇದನ್ನು ನಾನು ಹುಡುಕ್ತಾ ಇದ್ದೆ, ಎಲ್ಲ ಚಿಕ್ಕ ಚಿಕ್ಕ ಇತ್ತು ಎಲ್ಲಿ ಫುಲ್ ಮಾರ್ಕೆಟಲ್ಲಿ. ಆದರೆ ನನಗೆ ಇವರ ಹತ್ರ ರೀಸನೇಬಲ್ ಪ್ರೈಸಿಗೆ ಸಿಕ್ಕಿತು, ದೊಡ್ಡದು ಆಗಿತ್ತು. ಆದರೆ ಸ್ವೀಟ್ ಲೇಡಿ ಗೊತ್ತಾ, ನಮಗೆ 300 ರುಪೀಸಲ್ಲಿ ಕೊಟ್ಟರು. 450 ಅಥವಾ 400ಅಲ್ಲಿ ಅವ್ರು ಮಾಡ್ತಾಯಿದ್ರು. ನಮಗೆ 300 ರುಪೀಸಲ್ಲಿ 1 kg ಕ್ರ್ಯಾಬನ್ನು ಕೊಟ್ಟರು. ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ಸ್ ಟು ದಟ್ ಲೇಡಿ. ನನಗೆ ಕ್ರ್ಯಾಬ್ ಸಿಕ್ಕಿತು, ಕ್ರ್ಯಾಬ್ ಪರ್ಚೇಸ್ ಮಾಡ್ತಾ ಇದ್ದೇನೆ. ಫಿಶ್ ಮಾರ್ಕೆಟ್ಗೆ ಹೋಗೋದಂದರೆ ಒಂಥರ ಖುಷಿ. ಅಲ್ಲಿ ಮಾತಾಡೋದು, ಅವರು ಇನ್ನೊಬ್ಬರಿಗೆ ಬೈಯೋದು, ಜೋರಾಗಿ ಎಲ್ಲರನ್ನ ಕರೆಯೋದು, ಆಮೇಲೆ ಮಗಳು ಮಗ ಅವನಿಗೋಸ್ಕರ ಇವನಿಗೋಸ್ಕರ ಪರ್ಚೇಸ್ ಮಾಡಿ ಅಂತ ಹೇಳೋದು, ಸ್ವಲ್ಪ ನಾವು ಬಾರ್ಗೇನ್ ಮಾಡೋದು, ಇದೆಲ್ಲ ನಮಗೆ ತುಂಬ ಖುಷಿ ಆಗುತ್ತೆ. ನಂತರ ನಾವು ಅಲ್ಲಿಂದ ಸ್ವಲ್ಪ ಮೀನನ್ನು ತಗೊಂಡು ಮತ್ತು ಕೆಲವು ವೆಜಿಟೇಬಲ್ಸನ್ನು ತಗೊಂಡು ನಾವು ಅಲ್ಲಿಂದ ಮನೆ ಹೋಗಲಿಕ್ಕೆ ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲಿ ನಿಂತ್ವಿ. ಇಜ್ಜಿ ಇದು ಒಂತೆ ಬೇತೆ ಓಕೆ ಈ ಮೀನು ಐಫೋನ್ ಇಜ್ಜಿ ಅನ್ನಡ ಆತ ಆತ ಇಜ್ಜಿ ಅನ್ನಲ್ಲ ಪೂರೆಲ್ಲ ತೂಂಡ ಎಂಕ್ ಹಾಕೊಂಡು ಇಜ್ಜನ ಕಾಸು ಹತ್ಬೇಗ ಬರ್ಪುಜಿ ಐಕ್ ಈತೆ ಇಂದ ಹೌದು ಫೇಮಸ್ ಅತ್ತು ಸಬ್ಸ್ಕ್ರೈಬರ್ಸ್ ಅವಡು ಬೊಕ್ಕ ತೂಪ ಇತ್ತು ಐತೆ ಮಿತ್ತುಂಡು